ನಾವು ಚೆನ್ನಾಗಿದೀಯಾ? ಸಖತ್ತಾಗಿದ್ದೀನಿ. ಏನ್ ಮಾಡ್ತಿದ್ಯಾ? ಆವಾಗಲೇ ಕಾಲ್ ಮಾಡಿದ್ನಲ್ಲ ನಾನೇ ಅವನು. ಹೌದಾ? ಹ್ಞೂ. ನೋಡು ಬೇಬಿ ಕಂಡಿಡ್ಕೊಂಡವಳೆ ನಾಗಣ್ಣನ ವಾಯ್ಸಿದ್ದು ಅಂತ. ಹೌದಾ? ಓ ಬೇಬಿಗೆ ಒಂದು ಪ್ಲೇಟ್ ಗೋಬಿ ತಂದು ಕೊಡ್ತೀನಿ ಅಂತೇಳಿ ಸಾಯಂಕಾಲ. ಹಲೋ. ಹಲೋ ರಾಧಾ ಆಂಟಿ. ಹಾಂ ಹೇಳಿ. ಆಂಟಿ ನಾನು ಇಲ್ಲಿ ಮೋಹನ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾಂ ಹೇಳಿ. ಎಲ್ಲಿದ್ದೀರಾ ಆಂಟಿ ಈಗ ನೀವು? ಯಾಕಪ್ಪ? ಒಂದು 2 ಮಿನಿಟ್ಸ್ ಮಾತಾಡಬೇಕಾಗಿತ್ತು ಮತ್ತು ಅದಕ್ಕೆ. ಮೋಹನ್ ಅಂದರೆ ಯಾರು ನೀವು ಅಂತ ಹೇಳ್ತೀನಿ ಆಂಟಿ. ಈಗ ಆಂಟಿ ಏನಾಗಿದೆ ಅಂತಂದರೆ ಹೊರಗಡೆ ಕಳ್ಳರನ್ನ ಹಿಡಿಬೋದಂತೆ, ಬಟ್ ಮನೆ ಕಳ್ಳರನ್ನ ಹಿಡಿಯೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತೆ. ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ಇಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಒಬ್ಬಳು ನಮ್ಮ ಮನೆಗೆ ಬಂದು ಓದ್ತಾ ಇದ್ದಾಳೆ. ಒಂದು 2-3 ಮಂತ್ಸಿಂದ ಏನು ಮಾಡ್ತಿದ್ದಾಳೆ ಅಂತ ಅಂದರೆ ಆಂಟಿ, ಇಲ್ಲಿ ನಮ್ಮ ಮನೆಯಲ್ಲೇ ದುಡ್ಡು ಎತ್ಕೊಂಡು ಬೇರೆ ಕಡೆ ಕದೀತಾ ಇದ್ದಾಳೆ. ಬಟ್ ಇಲ್ಲಿ ನಮ್ಮ ಅಮ್ಮಂಗೆ ಗೊತ್ತಾಯ್ತಾ ಇಲ್ಲ. ಮೊನ್ನೆ ಗೊತ್ತಾಗ್ಬಿಟ್ಟು ಗಲಾಟೆ ಮಾಡಿ ಅವ್ರ ಮನೆಗೆ ಕಳಿಸ್ಬಿಟ್ಟಿದ್ರು. ಪುನಃ ಈಗ ನಮ್ಮ ಮನೆಗೆ ಬಂದಿದ್ದಾಳೆ ನೆನ್ನೆ. ಈಗ ನಮ್ಮ ಅಮ್ಮಂಗೆ ಏನು ಯೋಚನೆ ಆಗಿರೋದು ಅಂದರೆ ದುಡ್ಡೆಲ್ಲ ಯೂಸ್ ಮಾಡ್ಕೋದು ಅನ್ನೋದೇ ಯೋಚನೆ ಆಗೈತೆ. ನನಗೇನು ಗೊತ್ತಿಲ್ಲಪ್ಪ. ನಿಮ್ಮ ದುಡ್ಡು ನೀವೆಲ್ಲಾದರೂ ಮಡಿಕೊಳ್ರಿ, ನನಗೇನು ಗೊತ್ತಾಗುತ್ತೆ? ನಮ್ಮ ದುಡ್ಡೇ ಆಂಟಿ. ಇಲ್ಲಿ ಎಲ್ಲಿ ಮಡಗಿದ್ರು ಇದಾಯ್ತಾ ಇಲ್ಲ. ಇಲ್ಲಿ ಎಲ್ಲ ಕಡೆ ಹುಡುಕಿ ಆರಿಸ್ಬಿಡ್ತಾಳೆ ದುಡ್ಡನ್ನ. ಬ್ಯಾಂಕ್ ಇಲ್ವಾ? ಬ್ಯಾಂಕಲ್ಲಿ ಹಾಕ್ರಿ. ಇಲ್ಲಿ ಮನೇಲಿ ಎಮರ್ಜೆನ್ಸಿಗೆ ಅಂತ ಇಟ್ಟಿರ್ತೀವಲ್ಲ ದುಡ್ಡು, ಆ ದುಡ್ಡು ಬಿಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು ನಿಮಗೆ. ಏನಂಟಿ ರೆಕಾರ್ಡೆಡ್ ಅಂತ ಬರ್ತಾ ಇದೆ? ಇನ್ನೇನು ಮಾಡ್ತೀನಿ? ನೀನೇನು ಮಾಡ್ತಿದ್ದೀಯ ಅದನ್ನು ರೆಕಾರ್ಡ್ ಮಾಡ್ಕೊತೀನಿ. ನಾನೇನು ಅಂಥದ್ದು ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಫೋನಲ್ಲಿ. ನೀವೇನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ರೆಕಾರ್ಡ್ ಮಾಡ್ಕೊಳ್ಳೋಂಥದ್ದು ಏನು ನಡೀತಾ ಇದೆ ಇಲ್ಲಿ ಇವಾಗ? ಈ ಪ್ರಪಂಚದ ಮೇಲೆ ಬೇಕಾದಷ್ಟು ಜನ ಅವರೇ, ಅವ್ರಿಗೆಲ್ಲ ಹೇಳಿ ಕೇಳ್ದಿರ ನನಗೆ ಯಾಕೆ ಫೋನ್ ಮಾಡ್ತಾ ಇದೀಯ ನೀನು? ಅಯ್ಯೋ ಶಿವನೇ, ನಿಮ್ಗೆ ಏನು? ನೀನು ಯಾರು ನನಗೆ? ಇದೇನಂಟಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ನೀವು ಒಳ್ಳೆ ಹಂಗೆ ಮಾತಾಡ್ತಿರೋದು. ನೀನು ಯಾರು? ನಾನು ಮೋಹನ್ ಅಂತ ಅಂದ್ಬಿಟ್ಟು. ಸರಿ, ಈಗ ರೆಕಾರ್ಡ್ ಮಾಡ್ಕೊಳ್ಳೋಂಥದ್ದು ಏನು ನಡೀತೈತೆ ಇಲ್ಲಿ? ಈಗ ಏನು ನಡೀತೈತೆ ಮ್ಯಾಟ್ರು? ನಡೀತಾ ಇದೆ. ನೀನು ಹೇಳೋದನ್ನೆಲ್ಲ ನಾನು ಕೇಳ್ತೀನಿ. ನಾನು ಸ್ಟೇಷನ್ಗೆ ತೊಗೊಂಡೋಗಿ ಕೊಡ್ತೀನಿ. ಸ್ಟೇಷನ್ಗೆ? ನಾನು ನಮ್ಮಮ್ಮ ಕೆಲಸ ಮಾಡಬೇಕು, ನಾವು ಬಾಯಿ ಮುಚ್ಕೊಂಡು ನಿಮ್ಮ ಹತ್ರ ಒಂದು ಸಜೆಷನ್ ಕೇಳ್ತಾ ಇದೀವಿ. ನೀವು ನೋಡಿದ್ರೆ ಫೋನ್ ಮಾಡಿದವ್ರಿಗೆ ತಗೊಂಡೋಗಿ ಸ್ಟೇಷನ್ ಕೊಟ್ಟರೆ. ಸಜೆಷನ್ ಕೇಳಬೇಕು ಅಂತ ಅವಶ್ಯಕತೆ ಇಲ್ಲಪ್ಪ. ಸ್ಟೇಷನ್ಗೆ ಹೋಗಿ ಕೇಳು. ಈ ಥರ ಕಳ್ಳಿ ಅಂತ ನೀನು ಹೋಗಿ ಸ್ಟೇಷನ್ಗೆ ಹೋಗಿ ಹೇಳು. ನನಗೇನು ಹೇಳ್ತಾ ಇದೀಯಾ? ನೀನು ಯಾರು? ಅಯ್ಯೋ, ನೀನೇ ನನ್ನ ಸಂಬಂಧಿನ, ನನ್ನ ಅಣ್ಣನ, ತಮ್ಮನ, ನನ್ನ ಬಂಧುನ, ಬಳಗನ? ಯಾರು ನೀನು? ನೀನೇನು ಫೋನ್ ಮಾಡ್ತಿದ್ಯಾ ಅಷ್ಟೇ ಕೇಳು. ನೀನು ಯಾರು? ಹೇಳು. ಏನು ಹೇಳೋದು ಹೇಳಿ? ಇಡು ಫೋನ್. ಮತ್ತೆ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ? ಕಾಲ್ ಮಾಡಿ ಕಾನ್ಫರೆನ್ಸ್ ಲಕ್ಷಣ ಬನ್ನಿ. ಹಲೋ. ಹಲೋ ಸರ್ ನಮಸ್ತೆ. ನಮಸ್ಕಾರ. ಯಾರು ಮಾತಾಡೋದು? ಸರ್ ಪವನ್ ಅಂತ. ರಾಧಾ ಅವ್ರು ಏನಾಗಬೇಕು? ನಮ್ಮ ದೊಡ್ಡಮ್ಮ ಆಗಬೇಕು. ನಿಮ್ಮ ದೊಡ್ಡಮ್ಮಂಗೆ ಕಾಲ್ ಹಾಕಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಹೇಳಮ್ಮ. ಏನೋ ಬಿಸಿ ಬರ್ತೈತೆ. ಯಾರ್ದು? ನಿಮ್ದು. ನಂದ ಮಾಮ ಫೋನ್ ಮಾಡಿತ್ತು ಚಿನ್ನು. ಹೌದಾ? ಏನಂತಮ್ಮ ಮಾಮ? ಇಷ್ಟೊತ್ತು ಫೋನ್ ಮಾಡಿರೋದು ನೀನ್ ನನ್ಗ? ಯಾರು? ನೀನು ನನ್ನ ಮಗ. ತಗೊಂಡೋಗಿ ಹಾಕ್ತೀನಿ ಸ್ಟೇಷನ್ಗೆ. ವಾಯ್ಸ್ ಡಬ್ ಮಾಡ್ಕೊಂಡಿದ್ದೀನಿ. ತಗೊಂಡೋಗಿ ಪೊಲೀಸ್ನವ್ರಿಗೆ ಕೊಡ್ತೀನಿ ತಡಿ. ಏನಂತಮ್ಮ? ಯಾರಮ್ಮ? ಅಯ್ಯ ನನ್ನ ಮಗನೇ, ನೀನೇ ಅಂತ ಗೊತ್ತಾಯ್ತು ಕೊಡೋ ನನ್ಗೆ. ಏನ? ಕಳ್ಳಿ ಪಳ್ಳಿ ಮನೆ ಒಳಗೊಬ್ಳ ಕದಿತಾಳೆ. ಆ ದುಡ್ಡನ್ನ ಎಷ್ಟಿಸ್ಬೇಕು ಅಂತ ಕಲಿಸ್ತಾ ಇದ್ಯಾ? ಯಾವ ನಂಬರಿಂದ ಮಾಡ್ತಿದ್ಯೋ? ಏನಂತ ಮಾತಾಡಿದ್ರು? ಒಬ್ಬನೇ ನಮ್ಮನೆ ಕಳ್ಳಿ ಅವಳೆ. ನಮ್ಮ ಅಮ್ಮ ಇಕ್ಕಿರೋ ದುಡ್ಡನ್ನೆಲ್ಲ ಎಲ್ಲೇ ಕದ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ನಮ್ ಚಿಕ್ಕಮ್ಮನ ಮಗಳು ಮೋಹನ ಅಂತ. ಯಾರೋ ಕಳ್ಳಿ ಒಬ್ಳು ಅವಳೆ ನಮ್ಮ ಮನೆ ಒಳಗೆ. ನಮ್ಮ ಅಮ್ಮ ಇಕ್ಕಿರೋ ದುಡ್ಡೆಲ್ಲ ಕದೀತಾವ್ರೆ. ಆ ದುಡ್ಡನ್ನ ಎಲ್ ಮಾಡಿಸ್ಬೇಕು ರಾಧಮ್ಮ ಅಂತ ಕೇಳ್ತಾವನೆ. ಅಲ್ಲ ಬ್ಯಾಂಕ್ ಇಲ್ವಾ? ನಾನ್ ಎಷ್ಟು ಉತ್ತರ ಕೊಟ್ಟಿದ್ದೀನಿ ನೋಡಿ. ಎಲ್ಲ ಇದು ವಾಟ್ಸಪ್ ಮಾಡ್ಕೊಂಡಿದ್ದೀನಿ. ವಾಯ್ಸ್ ಮೆಸೇಜು. ಸ್ಟೇಷನ್ಗೆ ತಗೊಂಡೋಗಿ ಕೊಡ್ತೀನಿ ಬಾ. ನೀನ್ ಯಾರು ಅನಾಮಿಕ ಬಂದು ಸೇರ್ಕೊಂಡಿದ್ವಿ ಅಂತ ಹೇಳಿದ್ದೀನಿ. ಅಪರಿಚಿತ ನೀನು. ಎಲ್ಲಿ ಇಕ್ಬೇಕು ಅಂತ ಹೇಳ್ಕೊಟ್ಟೆ ದುಡ್ಡನ್ನ? ದುಡ್ಡು ಬ್ಯಾಂಕ್ ಅಲ್ಲಿ ಇಕ್ಕೋ. 10 ರೂಪಾಯಿ 20 ರೂಪಾಯಿ ಬೇಕು ಅಂದ್ರೆ ಬ್ಯಾಂಕಿಗೆ ಡ್ರಾ ಮಾಡಕ್ ಹೋಗ್ಲಾ ಚಲನ್ ಹಿಡ್ಕೊಂಡು? ಯಾರು? ನಾನು. ನಾವು ಚೆನ್ನಾಗಿದೀಯಾ?
ಸಖತ್ತಾಗಿದ್ದೀನಿ. ಏನ್ ಮಾಡ್ತಿದ್ಯಾ? ಆವಾಗಲೇ ಕಾಲ್ ಮಾಡಿದ್ನಲ್ಲ ನಾನೇ ಅವನು. ಹೌದಾ? ಹ್ಞೂ. ನೋಡು ಬೇಬಿ ಕಂಡಿಡ್ಕೊಂಡವಳೆ ನಾಗಣ್ಣನು ಆಯ್ತಿದ್ದು ಅಂತ. ಹೌದಾ? ಓ ಬೇಬಿಗೆ ಒಂದು ಪ್ಲೇಟ್ ಗೋಬಿ ತಂದು ಕೊಡ್ತೀನಿ ಅಂತೇಳಿ ಸಾಯಂಕಾಲ. ಆಯ್ತು. ಅವನಿಗೆ ಇಟ್ಕೊಂಡು ಸಿಕ್ಕಾಪಟ್ಟೆ ನೀವು ಅವಾಜ್ಗಳಾಗ್ತಾ ಇದ್ದೀರಿ. ನೋಡು ಹೇಳ್ಬೇಕು ತಾನೇ ನಾನು. ನೋಡು ನಾನೇನ್ ಸುಮ್ನೆ ಇರ್ತೀನಾ? ಸುಮ್ನೆ ಯಾರು ಫೋನ್ ಮಾಡಿದ್ರೆ ಸುಮ್ನೆ ಯಾಕಪ್ಪ ಬಿಡ್ಬೇಕು? ಚೆನ್ನಾಗಿ ವರ್ಕ್ ಮಾಡಬೇಕು ಬಿಡಿ. ಸ್ಟ್ರಾಂಗ್ ಇದೀನಿ ತಾನೇ? ಏಯ್ ಸಿಕ್ಕಾಪಟ್ಟೆ ಕರೆಂಟ್ ಹೊಡಿತದ ಮುಟ್ಟಿದ್ರೆ ನಿಮ್ಮನ್ನ. ಹಿಂಗಿಲ್ಲ ಅಂದ್ರೆ ಜೀವನದಲ್ಲಿ ಬದುಕಕ್ಕಾಗ್ತೈತ ಚಿನ್ನು? ಕರೆಕ್ಟ್. ಆದರೂ ಪೊಲೀಸು ಸ್ಟೇಷನ್ ಅನ್ಕೊಂಡೆಲ್ಲ ಎದುರಿಸ್ತಿರಲ್ಲ. ಬೇರೆಯವ್ರಾಗಿದ್ರೆ ಬೇವತಿ ನೀರಾಗ್ಬಿಡೋರು. ಹೌದಾ? ಹ್ಞೂ. ಸ್ಟೇಷನ್ಲಿರೋರ್ನೆಲ್ಲ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅನ್ಕೊಂಡಿದ್ದೀರಾ? ಹೋದ ತಕ್ಷಣ ನೀವು ಕೇಳುತ್ತೆ. ಹೋದ ತಕ್ಷಣ ಕಾಲ್ ಮಾಡಿಸ್ಬೇಕು. DC ಇಂದ ಮಾಡಿಸ್ಬೇಕಾ? ACC ಇಂದ ಮಾಡಿಸ್ಬೇಕಾ? ಯಾರಿಂದ ಮಾಡಿಸ್ಬೇಕು ಹೇಳಪ್ಪ? ಆ ಲೆವೆಲ್ಗೆ ಇಟ್ಟಿದ್ದೀರಾ ಕಾಂಟ್ಯಾಕ್ಟ್ಸು. ಮತ್ತೆ ಹಿಂಗೆ ಇದ್ರೆ ನಮ್ಮನ್ನ ತುಳಿತಾರೆ ಕಣಪ್ಪ. ಹೌದೌದು. ಸುಮ್ಮನೆ ತುಳಿಯಲ್ಲ, ಶೂ ಹಾಕೊಂಡು ತುಳಿತಾರೆ. ಅಂತೇನೆ ನಾವೇನ್ ಮಾಡ್ಬೇಕು? ಶೂ ಹಾಕೊಂಡು ತುಳಿಯೋಕೆ ನಮ್ ನೆಲದೊಳಗೆ ಉಳ್ಬೇಕು. ಓಹೋ, ಹಂಗ್ ಮಾಡ್ಬೇಕು. ಮುಂಚೆಯಿಂದನೂ ಹಿಂಗೇನಾ ಅಥವಾ ಕರೋನಾ ಆದ್ಮೇಲೆ ಹಿಂಗ ನೀವು? ಕೊರೋನಾ ಬಂದಾಗಿಂದ. ಮೋಸ್ಟ್ಲಿ ವ್ಯಾಕ್ಸಿನ್ ಎಫೆಕ್ಟಾ ನೀವು ಹಿಂಗೆ ಆಡ್ತಿರೋದು? ಏನೆಲ್ಲ ಸೇರ್ಕೊಂಡಿದ್ದೀರಾ? ನಾನ್ ಬರೋಣ ಅಂತ ಹೊರಟಿದ್ದೆ SPLಗೆ. ಬೆಕ್ಕಡ್ಡ ಬಂದ್ಬಿಡ್ತಾ? ವಾಪಸ್ ಹೊಟ್ಟೋಗ್ಬಿಟ್ರಾ? ಓಹ್, ಯಾರ್ಯಾರಿದ್ದೀವಿ ಗೊತ್ತಾ? ನೀನೊಬ್ಬ, ಎಲ್ಲ 3 ಜನ 4 ಜನ ಇರ್ತೀರಾ. ಹಂಗೆ ಅದ್ರೊಳಗೆ ನಮ್ಮನೆದು ಒಂದು ಕಮಂಗಿ. ಅಯ್ಯಯ್ಯ. ಮತ್ತೆ ಹೇಳ್ಬೇಕಪ್ಪ. ಎಷ್ಟೋ ದಿನ ಫೋನ್ ಮಾಡ್ಬಿಟ್ಟಿದ್ಯಾ? ಈ ತರ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ಯಾ? ನಾನೇನ್ ಎದ್ರಕಂತಿರ್ಲಿಲ್ಲ ಬಿಡು. ಹೌದಾ? ಬಟ್ ಈಗ ಹೇಳೋ ವಿಚಾರ ಇನ್ನೂ ಒಂದು ಶಾಕಿಂಗ್, ನೆಕ್ಸ್ಟ್ ಲೆವೆಲ್ ಶಾಕಿಂಗ್ ಆಗಿರುತ್ತೆ. ಹೌದಾ? ಹೌದು. ಹೇಳು. ಯಾರು ಅನ್ಕೊಂಡಿದ್ರ ನೀವು? ನಾಗನ ಮೋಹನನ? ಇಬ್ರು ಅಲ್ಲ. ಮತ್ತೆ ಇನ್ಯಾರು? ಇವರು RJ ಸುನಿಲ್ ಅಂತ ರೇಡಿಯೋದವರು. ನಾನು ವಾಟ್ಸಪ್ ಅಲ್ಲಿ ನಮ್ಮ ಅಮ್ಮಂಗ್ ಟ್ರಾನ್ಸ್ ಮಾಡಿ ನೋಡೋಣ ಅಂತ ಕಳ್ಸಿದ್ದೆ. ಥ್ಯಾಂಕ್ಸ್ ಅಪ್ಪ. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇಂದರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.